ನಾನು ಇಲ್ಲಿ ಹೇರ್ ಕಟ್ ಮಾಡ್ಸೋಣ ಅಂತ ಬಂದೆ. ನೋಡ್ರಿ ಹೇರ್ ಕಟ್ ಶಾಪಲ್ಲಿ ಯಾರೂ ಇಲ್ಲ, ಖಾಲಿ. ಈ ಮಳೆಯಲ್ಲಿ ಎಲ್ಲೂ ದೂರ ಹೋಗೋಕ್ಕಾಗಲಿ, ಅದಕ್ಕೆ ಇಲ್ಲೇ ಮನೆ ಹತ್ರ ಗೈಸ್. ಇವಾಗ ನಾನು ಫುಲ್ಲು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಕಾಫಿ ಕುಡಿತೀನಿ ನೋಡಿ. ಇಲ್ಲಿ ಒಂದು ಕಾಫಿ ಇವಾಗ ಎಂಥ ಕಥೆ ಐತಂದರೆ, ರೀಲ್ ಶೂಟ್ ಟೈಮಲ್ಲಿ ಅವ್ನು ಆಕಾಶ ನೀರು ಹಿಡ್ಕೊಂತಿದ್ರೆ ನಮ್ಮ ಅಮ್ಮಂದು ಇಲ್ಲಿ ರೋಡಲ್ಲಿ ಏನು ಗೋಳು ಅಂದರೆ ಬೆಳಗ್ಗೆ ನಾಷ್ಟ ಏನು ಮಾಡಲಿ ಅಂತ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ಆಗಲೇ ಎದ್ದು ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗೀತು, ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಡ್ಯಾಡಿ ಕಾಲ್ ಮಾಡಿದ್ರು. ಸೊ ಅವ್ರು ಬರ್ತಾವ್ರೆ. ಇವಾಗ ಹೇರ್ ಕಟ್ ಮಾಡ್ಸೋಕೆ ಹೋಗಬೇಕು. ಆಗ ನಮ್ಮ ಡ್ಯಾಡಿನ ಕರ್ಕೊಂಡು, ಬೈಕಲ್ಲಿ ಫ್ಯೂಲ್ ಇಲ್ಲ, ಇವಾಗ ಫಸ್ಟು ಫ್ಯೂಲ್ ಹಾಕ್ಸ್ಕೊಂಡು ಹಾಗೆ ನಮ್ಮ ಡ್ಯಾಡಿನ ಜೊತೆ ಹೇರ್ ಕಟ್ ಮಾಡ್ಸೋಕೆ ಹೋಗಬೇಕು. ಹೇರ್ ಕಟ್ ಮಾಡಿಸ್ಕೊಂಡು ನೋಡೋಣ ಏನಾಗುತ್ತೆ ಅಂತ. ಯಾರನ್ನ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಏರ್ಸ್ ಹೆಂಗೆ ಆಗ್ಬಿಡೈತೆ ಅಂದರೆ ಒಂಥರ ಆಗ್ಬಿಡೈತೆ, ಅದಕ್ಕೋಸ್ಕರ ಹೇರ್ ಕಟ್ ಮಾಡ್ತೀನಿ ಅಂತ. ಬೇಗ ಹೋಗಿ ಬರೋಣ, ಲೆಟ್ಸ್ ಗೋ. ಒಮ್ಮೆ ನಿಮ್ಗೇನು ಬೇಕು, ಅವ್ರಿಗೇನೋ ಬೇಕಂತ ಅವ್ರಿಗೆ ತೊಗೊಂಬರೋಣ. ಬರಬೇಕಾದ್ರೆ ಫಸ್ಟ್ ನಾನು ಯಾಕೆ ರೂಮ್ ಬಂದೆ ಫ್ಯಾನ್ ಆಫ್ ಮಾಡೋಕ್ಕೆ. ಸೊ ಇವಾಗ ಹೋಗೋಣ, ಬೇಗ ಹೋಗಿ ಬರೋಣ, ಲೆಟ್ಸ್ ಗೋ. ನಾನು ಇಲ್ಲಿ ಹೇರ್ ಕಟ್ ಮಾಡ್ಸೋಣ ಅಂತ ಬಂದೆ. ನೋಡ್ರಿ ಹೇರ್ ಕಟ್ ಶಾಪಲ್ಲಿ ಯಾರೂ ಇಲ್ಲ, ಖಾಲಿ ಹೊಡಿತಿದ್ದು. ನಾನು ನಮ್ಮ ಡ್ಯಾಡಿ ಜೊತೆ ಇವಾಗ ಬಂದೆ ಹೇರ್ ಕಟ್ ಮಾಡ್ಸೋಣ ಅಂತ. ನೋಡೋಣ, ಯಾರೋ ಅವ್ರ ಕೇಳಿ ನೋಡಬೇಕು, ಕೇಳಿ ನೋಡೋಣ ಹೇಳ್ತೀನಿ ಇಲ್ಲಿ. ವಯಸ್ಸು ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಇವಾಗ ನಾನು ಏನು ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಫುಲ್ ಮಳೆ ಬರುತ್ತೆ, ನಿಮ್ಗೆ ಕಾಣಿಸ್ತಿಲ್ಲ ಮಳೆ ಬರ್ತಾರದು. ಅದು ಆ ನೀರು ನೋಡಿ ಗೊತ್ತಾಗುತ್ತೆ, ಮಳೆ ಬರ್ತಾಯಿದೆ ಇಲ್ಲಿ. ಇವಾಗ ಸ್ವಲ್ಪ ಹೊತ್ತಾದಮೇಲೆ ಹೊರಡೋದೆ, ನಮ್ಮಪ್ಪ ಇಲ್ಲೇ ಆದರೆ ನನ್ನ ಹೇರ್ ಕಟ್ ತೋರಿಸ್ತೀನಿ, ಹಿಡ್ಕೊಡ್ರಿ. ನಾನು ಹೇರ್ ಕಟ್ ತೋರಿಸ್ತೀನಿ, ಆಯ್ತು. ನಾನು ಹೇರ್ ಕಟ್ ನೋಡಿ ಚೆನ್ನಾಗಿದೆಯಾ ಕಾಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಹೊತ್ತಾದಮೇಲೆ ಓಡ್ತೀನಿ. ಮಳೆ ನಿಲ್ಲಿ ಅಂತ ಇದ್ದೀನಿ, ಮಳೆ ನಿಂತ ಮೇಲೆ ಗಾಡಿ ಎತ್ಕೊಂಡು ಓಡೋತೀನಿ. ಹೋಗೋಣ ಅಲ್ಲಿಗೆ ತಿನ್ನೋಕ್ಕೆ, ತೆಚ್ಕೊಂಡು. ನಮ್ಮ ಡ್ಯಾಡಿ ನೀವು ಏನು ತಿಂದ್ರಿ ನೀವು? ಆಯ್ತು, ನಾನೇನು ತಿಂದಿಲ್ಲ, ಇಬ್ಬರು ಚಿನ್ನು ತಿನ್ನೋಣ ಅಂತ ಚಿನ್ನು ಜೊತೆ ತಿನ್ನೋದು. ನಾನೇನು ತಿಂದಿಲ್ಲ, ನಮ್ಮ ಡ್ಯಾಡಿನೇ ತಿಂದಿಲ್ಲ ಅಂತೆ. ನಮ್ಮ ಡ್ಯಾಡಿ ನಾನು ಇಬ್ಬರು ಒಟ್ಟಿಗೆ ತಿಂತೀವಿ ಅಲ್ಲಿ. ಲೆಟ್ಸ್ಕೋ, ಮಳೆ ನಿಂತಮೇಲೆ ಹೋಗೋಣ ಬೇಗ. ಪ್ರೈಸ್ ಈ ಮಳೆಯಲ್ಲಿ ಎಲ್ಲೂ ದೂರ ಹೋಗೋಕ್ಕಾಗಲಿ, ಅದಕ್ಕೆ ಇಲ್ಲೇ ಮನೆ ಹತ್ರ ಒಂದು 5 ಸ್ಟಾರ್ ಇತ್ತು, ಅಲ್ಲೇ ಬಂದಿದ್ದು ತಿನ್ನೋಕ್ಕೆ. ಬರ್ಗರ್ ಮತ್ತು ಒಂದು ಪಾಪ್ಕಾರ್ನ್ ಆರ್ಡ್ರ್ ಮಾಡಿದ್ದೀನಿ, ಅದು ಬರುತ್ತೆ. ಮಳೆಯಲ್ಲಿ ನಾವೆಲ್ಲೂ ಹೋಗ್ತೀವಿ. ಬರ್ಗರ್ ಆರ್ಡರ್ ಮಾಡಿದ್ದೀನಿ. ಹಾಂ ಹೇಳ್ರಿ. ಬರ್ಗರ್ ಮತ್ತು ಏನಾಯಿತು ಪಾಪ್ಕಾರ್ನ್ ಇಬ್ಬರು ತಿಂತೀವಿ. ಚಳಿ ಮಳೆ ಜಾಸ್ತಿ, ಅದಕ್ಕೆ ಚಳಿ ಆಗ್ತಿದೆ, ಇಲ್ಲೇ ತಿಂತಾಯಿದ್ದೀವಿ. ತಿಂದ್ಬಿಟ್ಟು ಹೋಗೋಣ ಹೋಗ್ಬೇಕಾದ್ರೆ, ಅದಕ್ಕೆ ಇಲ್ಲೇ ತೊಗೊಂಡೆ. ಹೆಚ್ಕೊ ಮಳೆ ಬರ್ಗರು ಪಾಪ್ಕಾರ್ನ್ ಎರಡೂ ಬಂತು. ಒಂದು ಗಾಡಿ ನಾನು ತಿಂತಾಯಿದ್ದೀವಿ, ತಿಂದ್ಬಿಟ್ಟು ಹೊರಡೋದೆ. ಮಳೆ ಇನ್ನೂ ಬರ್ತಾನೆ ಇದ್ದೀನಿ. ಅಲ್ಲಿ ಕೇಪ್ಗೆ ಹೋಗೋಣ ಮಾಡ್ಕೊಂಡಿದ್ದು, ಮಳೆ ಜಾಸ್ತಿ ಇರ್ತದೆ. ಆಯಿತು. ಇವಾಗ ಫೈನಲಿ ಅಲ್ಲೆಲ್ಲ ತಿನ್ಕೊಂಡು ಫೈನಲಿ ಹೋಗ್ತಾ ಇದ್ದೀನಿ ಮನೆಗೆ. ನಮ್ಮ ಡ್ಯಾಡಿನೂ ಹೋಗ್ತಾರೆ ಇನ್ನು ಸ್ವಲ್ಪ ಹೊತ್ತು. ಒಳ್ಳೆ ಚಳಿ ಆಗ್ತಿದೆ. ನಾನು ಇನ್ನೂ ಹೋಗಿ ಹೇರ್ ಕಟ್ ಮಾಡ್ತೀರ, ಸ್ನಾನ ಮಾಡಿದ್ರೆ ಹೋಗಿ ಸ್ನಾನ ಮಾಡಿಸ್ಬೇಕು. ಆಯ್ತು ಬಿಡ್ರಿ ಅಪ್ಪ, ಹೋಗಿ ಸ್ನಾನ ಮಾಡ್ಕೊಬೇಕು ನಾನು. ನಮ್ಮ ಡ್ಯಾಡಿ ಹೋಗ್ತಾರೆ. ಹೇಗಿತ್ತು ಇವತ್ತು? ಎಲ್ಲೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡ್ರಿ ಮಳೆಯಿಂದ? ಯಾವುದೂ ನನಗೆ ಸಕ್ಸಸ್ ಆಗಿಲ್ಲ. ನಾವಿವತ್ತು ಎಲ್ಲ ನಾಚೆ ಹೋಟ್ಲಲ್ಲಿ ಊಟ ಮಾಡ್ಕೊಂಬರೋಣ ಅಂದ್ಕೊಂಡೆ. ನೋಡ್ರಿ ಮಳೆ ಬಂದ್ಬಿಟ್ಟು ಹೇರ್ ಕಟ್ ಮಾಡಿಸೋಗೆ ಮಳೆ ಬಂದ್ಬಿಡ್ತು. ಸೊ ಅದಕ್ಕೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬೇರೆ ನನ್ನ ರಜೆ ಟೈಮಲ್ಲಿ ಮಧ್ಯಾಹ್ನ ಸಾಯಂಕಾಲ ಬಂತ ನನಗೆ ಅದು ಯಾವುದೊಂದು ಇಷ್ಟ ಆಗುತ್ತೆ. ಬೆಳಗಿನ ಸಾಯಂಕಾಲದವರೆಗೂ ನನ್ನ ಜೊತೆ ಇದ್ರೆ ನಾನು ಚಿನ್ನ. ಬೆಳಗ್ಗೆ ನಾನು ಏನು ಮಾಡಿದೆ ಹೇಳ್ರಿ, ರೇಷನ್ ತಗೊಳಗೆ ಅದು ಇದು ನಂದು ಸ್ವಲ್ಪ ಕೆಲಸ ಆಯಿತು ಬೆಳಗ್ಗೆ ಎಲ್ಲ. ರೇಷನ್ ಇತ್ತು. ಆಯ್ತು, ನೆಕ್ಸ್ಟ್ ಸಂಡೇ ಬರ್ರಿ. ಆಯಿತು, ನೆಕ್ಸ್ಟ್ ಸಂಡೇ ನಾನು ಈ ಬ್ಲಾಗಲ್ಲಿ ಪ್ರಾಮಿಸ್ ಮಾಡ್ತೀನಿ. ನೆಕ್ಸ್ಟ್ ಸಂಡೇ ಬೆಳಗ್ಗೆ ನಮ್ಮ ಡ್ಯಾಡಿ ಜೊತೆ ಹೋದರೆ ಸಂಜೆನೇ ಬರೋದು ಆ ಥರ. ಓಕೆನಾ? ಹೇಳಿದ್ದೀನಿ. ನೀವು ಆಮೇಲೆ ಕೆಲಸ ಆಯ್ತು ಹಂಗೆ ಅಂತ ನಂದಲ್ಲ. ನೆಕ್ಸ್ಟ್ ಗ್ಯಾರಂಟಿ ಇಲ್ಲ. ಮತ್ತು ನೋಡಿ, ಅವರೇ ಗ್ಯಾರಂಟಿ ಇಲ್ಲ, ನನಗೆ ಹೇಳ್ತಾರೆ. ಸುಮಾರು ನನ್ನ ಕೆಲಸ ಇದ್ರೆ ಸರಿ ಆಯಿತು, ನೋಡೋಣ. ಇವಾಗ ಇನ್ನೂ ಮಳೆ ಸ್ವಲ್ಪ ಕಡಿಮೆ ಆಗೈತಿ, ಇವಾಗ ಪರವಾಗಿಲ್ಲ. ಇವಾಗ ಮನೆಗೆ ಹೋಗೋಣ. ಮನೆ ಒಳಗೆ ಹೋದ್ರೆ ಆಚೆ ಬರ್ಬಾರ್ದು ಈಗ. ಹಾಂ ಸರಿ ಆಯಿತು, ಕೇಳ್ಬಿಡು, ಆಮೇಲೆ ತಿರ್ಗಾ ಸರಿ ಕೇಳ್ತೀನಿ. ಸೊ ಇವಾಗ ನೋಡೋಣ, ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬೇಕು. ಇವಾಗ ಬೇಗ ಲೆಟ್ಸ್ ಗೋ. ಗಾಯ್ಸ್ ಇವಾಗ ಮನೆಗೆ ಬಂದೆ. ನಮ್ಮ ಮಮ್ಮಿ ಹೆಂಗೆ ಅಂದ್ಬಿಟ್ರು ಅಂದರೆ ಹೇರ್ ಕಟ್ ಚೆನ್ನಾಗಿಲ್ಲ ಅಂತೆ. ಹೌದಾ? ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಕೂದಲು ತಾನೇ ಬಂದೇ ಬರುತ್ತೆ, ತಲೆ ಕೆಡ್ಸ್ಕೊಂಬರೋದು ಅದಕ್ಕೆಲ್ಲ. ನಮ್ಮ ಮಮ್ಮಿ ಹೇಳೋದಕ್ಕೆ ನಾನು ಬೇಜಾರು ಮಾಡಿಕೊಂಡ್ರೆ ನನಗೆ ಭಯ ಆಗುತ್ತೆ, ವ್ಲಾಗ್ ಮಾಡೋಕ್ಕೆ ಒಂಥರ ಆಗುತ್ತೆ. ಸರಿ ಆಯ್ತು ಇರ್ರಿ. ಇವಾಗ ಅಡುಗೆ ಏನು ಮಾಡಿದ್ರಿ ನೀವು? ಅಡುಗೆ ಅನ್ನ ಸಾಂಬಾರು ಮಾಡೋರೆ, ತಿನ್ನೋಣ ಇವಾಗ. ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಲೆಟ್ಸ್ ಗೋ. ನನ್ನ ಫೋನ್ ಬೇರೆ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಬೇಕು. ಬನ್ನಿ ಹಾಕೋಣ. ಸೊ ಗೈಸ್ ಇವಾಗ ನಾನು ಫುಲ್ಲು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಂಡ್ ಈ ಸ್ವೆಟ್ರ ಯಾವಾಗ ಹಾಕ್ಕೊಂಡಿದ್ದೀನಿ ಅಂದರೆ, ಇವಾಗ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಚಳಿ ಆಗ್ತಿದ್ದಲ್ಲ, ಸುಮ್ಮನೆ ಹಾಕೊಳ್ಳೋಣ, ಇನ್ನೇನು ಸ್ವಲ್ಪ ಹೊತ್ತಷ್ಟೇ ಅಲ್ವಾ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಮ್ಮ ಮಮ್ಮಿಗೆ ಲಿಪ್ಸ್ಟಿಕ್ ಬೇಕಂತ ಅವ್ರು ಆರ್ಡ್ರ್ ಮಾಡೋಕ್ಕೆ. ಯಾವ ಥರ ಬೇಕು? ಲಿಪ್ಸ್ಟಿಕ್ ಥರ ಇರಬಾರ್ದು. ಹಾಂ, ಲಿಪ್ಸ್ಟಿಕ್ ಥರ ಇರಬಾರ್ದು ಅಂದರೆ ಬೇರೆ ಥರ ಇರಬೇಕಂತೆ.
ಅದು ಯಾವ ಥರ ಅಂತ ನನಗೂ ಗೊತ್ತಿಲ್ಲ. ಸಾರಿ ಗೈಸ್, ನಮ್ಮ ಡ್ಯಾಡಿ ಸಡನ್ನಾಗಿ ಕಾಲ್ ಮಾಡಿದ್ರೆ ಈಗ ವೀಡಿಯೋ ಆಫ್ ಆಯಿತು. ಸೊ ಇವಾಗ ಇನ್ನೇನಿಲ್ಲ, ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಕಾಫಿ ಮಾಡ್ಕೊಂಡು ಕುಡ್ದು ಸ್ವಲ್ಪ ಹೊತ್ತು ಏನಾಗುತ್ತೆ ನೋಡಬೇಕು. ಲೆಟ್ಸ್ ಗೋ, ಕಾಫಿ ಕುಡೋಣ ಬನ್ನಿ. ಇವಾಗ ಕಾಫಿ ಕುಡಿತೀವಿ ನೋಡಿ. ಇಲ್ಲಿ ಒಂದು ಕಾಫಿ, ನಮ್ಮ ಮಮ್ಮಿದು ಬೋರ್ಮಿಟಾ ಕುಡಿತವ್ರೆ. ಬೋರ್ಮಿಟಾ ಕುಡಿದೇವ್ರು ನಾವು ಬಿಸ್ಕೆಟ್ ತಿನ್ನೋಣ. ಅವ್ರನ್ನ ಇವಾಗ ಸ್ವಲ್ಪ ಹೂವು ತರಕ್ಕೆಲ್ಲ ಹೋಗ್ಬೇಕಂತ ನಾಳೆ ಪೂಜೆ ಮಾಡೋಕ್ಕೆ. ಸ್ವಲ್ಪ ಅದಾದಮೇಲೆ ಇವಾಗ ಅಂಗಡಿಗೆ ಹೋಗೋಣ. ಲೆಟ್ಸ್ ಗೋ, ಕಾಫಿ ಕುಡಿದ್ಬಿಡೋಣ ಫಸ್ಟ್. ಮೇನ್ ಅದೇನೆ ಈ ಚಳಿಗೆ ಕುಡ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ ನೋಡ್ದೆ. ಲೆಟ್ಸ್ ಗೋ ಗಾಯ್ಸ್. ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಮಮ್ಮಿ ಅದೇನೋ ಅಂಗಡಿಗೆ ಹೂವು ಅದು ಇದು ತೊಗೊಬೇಕಂದ್ರೆ ಸ್ವಲ್ಪ ನಾಳೆ ಪೂಜೆ ಮಾಡೋಕ್ಕೆ. ಸೊ ಇವಾಗ ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿ ಬೇಗ ಬರೋಣ. ನನಗಂತೂ ಫುಲ್ ಟಯರ್ಡ್ ಆಗ್ತಿದೆ, ನಿದ್ದೆ ಮಾಡಬೇಕು ಅನಿಸುತ್ತೆ. ಆದರೂ ನಾವು ಅಮ್ಮ ಬಿಡ್ತಲ್ಲ, ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಬೇಗ ಹೋಗಿ ತೊಗೊಂಡೆಲ್ಲ ಬರೋಣ. ಲೆಟ್ಸ್ ಗೋ. ನನಗಂತೂ ಸಖತ್ ನಿದ್ದೆ ಹಿಡಿಯೋ ಕಣ್ಣು ಹಂಗೆ ಸ್ನಾನ ಮಾಡ್ಕೊಂಡಲ್ಲ ಇವಾಗ, ಅದಕ್ಕೆ ನಿದ್ದೆ ಬರ್ತೈತೆ. ಬೇಗ ಹೋಗಿ ಬರೋಣ ಬನ್ನಿ. ಇವಾಗ ಹಾಲು ಮತ್ತು ಬೋರ್ಮಿಟಾ ತೊಗೊಂಡು ಇವಾಗ ರೀಲ್ ಬೇರೆ ಶೂಟ್ ಮಾಡಬೇಕು ಅಂತ ಇವಾಗ ಮಲಗಿ ಎದ್ದಿದ್ದೀನಿ ಬೇರೆ. ನಂಗೆ ಅದೇ ಥರನೋ ಇವಾಗ ನಿದ್ದೆ ಥರ ಕಣ್ಣುಗಳಿರುತ್ತೆ. ಹೋಗಿ ಬೇಗ ಒಂದು ರೀಲ್ ಶೂಟ್ ಮಾಡಬೇಕು. ಆಮೇಲೆ ಪಾನಿಪುರಿ ಎಲ್ಲ ತೊಗೊಂಡಿದ್ದೀವಿ. ಬೇಗ ಮನೆಗೆ ಹೋಗಿ ವ್ಲಾಗ್ ಮಾಡ್ತೀನಿ, ರೀಲ್ ಮಾಡಿ ಲೆಟ್ಸ್ಕೋ. ಇವಾಗ ಎಂಥ ಕಥೆ ಆಯ್ತಂದರೆ, ರೀಲ್ ಶೂಟ್ ಟೈಮಲ್ಲೇ ಆಕಾಶ್ ಫೋನ್ ಮಾಡಿಬಿಟ್ಟು ಪ್ಯಾಂಟ್ ಕೂಡ ಕರೆದ. ನಾನು ರೀಲ್ ಶೂಟ್ ಬೇರೆ ಇನ್ನೂ ಮಾಡಲೇ ಟೈಮ್ ಆಯಿತು. ಬೇಗ ಹೋಗಬೇಕು, ಈಸ್ಕೊಂಡು ಬರೋಣ. ಗೈಸ್, ಇವಾಗ ಒಂದು ರೀಲ್ ಕ್ರೇಜ್ ಆಗಿರೋ ರೀಲ್ ಮಾಡಿದ್ದೀನಿ. ಯಾರು ರೀಲ್ ನೋಡಿಲ್ವೋ ಇಲ್ಲಿ ರವಿ 115 ಅಂತ ನಾನು ಐಡಿಯಾ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಕ್ರೇಜ್ ಆಗಿದೆ ರೀಲ್ ಮಾತ್ರ. ಆ್ಯಂಡ್ ನಿದ್ದೆ ಮಾಡಿ ಮಲಗಿ ಎದ್ದು ಬೇಗ ಒಂದು ಕಾಂಟೆಂಟ್ ಬರೋದು ಮಾಡಿರೋದು ರೀಲ್ಸು. ಗೈಸ್ ನೋಡಿದಾದರೆ ರವಿ 115 ಬೇಗ ಹೋಗಿ ಚೆಕ್ ಮಾಡಿ. ಇಷ್ಟೊತ್ತು ನಾನು ಎಡಿಟಿಂಗ್ ಮಾಡ್ತಿದ್ದೆ ಆ್ಯಂಡ್ ಅದಕ್ಕೋಸ್ಕರ ಏನೋ ತಿಂದಿರ್ತಿಲ್ಲ. ಪಾನಿಪುರಿ ತಂದ ಆಗಲೇ. ಸೊ ಇವಾಗ ಹಂಗೆ ಐತೆ, ಅದನ್ನ ಎತ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಇವತ್ತು. 20 ಅಂತೀನಿ. ಈಗ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಆ್ಯಂಡ್ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಅದಾದಮೇಲೆ ಫೋನ್ ಸ್ವಲ್ಪ ಚಾರ್ಜಿಗೆ ಹಾಕ್ಬಿಟ್ಟು ಆಮೇಲೆ ವ್ಲಾಗ್ ಮಾಡೋಣ. ಲೆಟ್ಸ್ ಗೋ. ಗೈಸ್ ಇವಾಗ ಇಷ್ಟೊತ್ತೆಲ್ಲ ರೀಲೆಲ್ಲ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಚಿಲ್ ಮಾಡಿ ಕಾಫಿ ಎಲ್ಲ ಕುಡ್ದು ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ, ನೀರು ತೊಗೊಂಡು ಹಾಗೆ ಊಟಕ್ಕೆ ಸ್ವಲ್ಪ ಇಟ್ಕೊಳ್ಳೋದು ಬೇಡ, ಒಟ್ಟಿಗೆ ಬರೋಣ ಬರ್ರಿ, ಇಲ್ಲೇ ಇರೋದು ಹತ್ರ. ಸೊ ಆಮೇಲೆ ಹಂಗೆ ಊಟಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋಕೆ ತೊಗೊಂಬಂದು ಆಮೇಲೆ ನಾಳೆ ನಾಷ್ಟಕ್ಕೆ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಮಾಡಲ್ಲ ಅಂತ. ಸೊ ಇವಾಗ ಹೋಗಿ ಬರೋಣ. ಲೆಟ್ಸ್ ಗೋ, ಬೇಗ ಹೋಗಿ ಬರೋಣ ಬನ್ನಿ. ನೀರು ಹಿಡ್ಕೊತಿದ್ರೆ ನಮ್ಮ ಅಮ್ಮಂದು ಇಲ್ಲಿ ರೋಡಲ್ಲಿ ಏನು ಗೋಳು ಅಂದರೆ ಬೆಳಗ್ಗೆ ನಾಷ್ಟ ಏನು ಮಾಡಲಿ ಅಂತ. ಏನು ಮಾಡಿದ್ರು ಚೆನ್ನಾಗಿ ಮಾಡಲ್ಲ ಅಂತ ಗೊತ್ತು, ಪರವಾಗಿಲ್ಲ, ಚೆನ್ನಾಗಿ ಮಾಡಲಿ ಅಂದ್ರೆ ತಿಂತೀವಿ, ಹೋಗ್ರಿ ಏನೋ ಒಂದು ಮಾಡಿರಿ, ತಿನ್ನೋದು ಅಷ್ಟೇ. ಇವಾಗ ಬಜ್ಜಿ ತೊಗೊಂಡಾಯ್ತು. ಇವಾಗ ತೊಗೊಂಡು ನಮ್ಮಮ್ಮ ಅಲ್ಲಿ ತರಕಾರಿ ತೊಗೊಂಬರಕ್ಕೆ ಹೋಗ್ತವ್ರೆ. ಬರಲಿ, ಅಷ್ಟೊತ್ತಿಗೆ ಇದನ್ನು ಎತ್ತಿ ಗಾಡೀಲಿ ಇಟ್ಕೊಳ್ಳೋಣ. ಲೆಟ್ಸ್ ಗೋ.